ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಅರಣ್ಯ ಭೂಮಿ ಒತ್ತುವರಿ ತೆರವಿನ ವಿರುದ್ಧ ಹೋರಾಟಗಳು ಜೋರಾಗುತ್ತಿದ್ದು, ಇಂದು ಬಾಳೆಹೊನ್ನೂರು ಪಟ್ಟಣದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಆಯೋಜನೆ ಮಾಡಿರ್ತಕ್ಕಂಥ ರಾಷ್ಟ್ರೀಯ ಜನತಾ ಪಾರ್ಟಿ ಮತ್ತು ಜಾತ್ಯತೀತ ಜನತಾ ದಳ ಎಲ್ಲ ಆಯೋಜಕರಿಗೆ ಹಾಗೂ ಈ ಒಂದು ಪ್ರತಿಭಟನಾ ಸಭೆಯಲ್ಲಿ ಮಾತನಾಡಿದ ಮಾಜಿ ಸಚಿವ ಜೀವರಾಜ್, ರೈತರ ಬಗ್ಗೆ ಸರ್ಕಾರಕ್ಕೆ ಕಿಂಚಿತ್ತೂ ಕಾಳಜಿ ಇಲ್ಲ. ಕಸ್ತೂರಿ ರಂಗನ್ ವರದಿ ಬಗ್ಗೆ ಆಕ್ಷೇಪಣೆ ಇದ್ದಲ್ಲಿ ವರದಿ ಸಲ್ಲಿಸುವಂತೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಸೂಚಿಸಿ 3 ತಿಂಗಳು ಕಳೆದಿವೆ. ಇವರು ಮೂಡ ವಾಲ್ಮೀಕಿ ಹಗರಣ ಹೇಗೆ ಮುಚ್ಚಿ ಹಾಕೋದು ಅನ್ನೋ ಯೋಚನೆಯಲ್ಲಿದ್ದಾರೆ. ನಮ್ಮ ಕ್ಷೇತ್ರದ ಶಾಸಕರು ಒತ್ತುವರಿ ತೆರವಿಗೂ ನನಗೂ ಸಂಬಂಧಪಡದ ವಿಚಾರ ಎನ್ನುವ ರೀತಿ ವರ್ತಿಸುತ್ತಿದ್ದಾರೆ ಎಂದು ಶೃಂಗೇರಿ ಶಾಸಕ ಟಿಡಿ ರಾಜೇಗೌಡ ವಿರುದ್ಧ ಮಾಜಿ ಸಚಿವ ಜೀವರಾಜ್ ಕಿಡಿಕಾರಿದ್ದಾರೆ. ನಾನು ಅವನ ಹತ್ರ ಉತ್ತರ ಕೇಳಲ್ಲ. ನಾನು MLA ಆದಾಗ, ಮಂತ್ರಿ ಆದಾಗ ಎಲ್ಲ ಕಾಲದಲ್ಲೂ ಏನೇನ್ ಮಾಡಿದ್ವಿ ಎಲ್ಲ ಗೊತ್ತು ನಂಗೆ. ಅದ್ರ ಬಗ್ಗೆ ಚರ್ಚೆ ಬೇಡ. ನಿನ್ ಬಗ್ಗೆ ಮಾತಾಡಿದ್ರೆ ಸಮಯ ಹಾಳಾಗುತ್ತೆ. ನಮಗೆ ಶಾಸಕರು ಉತ್ತರದಾಯಿತ್ವ. ಯಾರು ನಮಗೆ ಉತ್ತರ ಕೊಡಬೇಕು? ಶಾಸಕರು ಕೊಡಬೇಕು. ಶಾಸಕರೇ, ನಂದು ಪ್ರಶ್ನೆ ಇಷ್ಟಿದೆ. ಈಗ ಇಲ್ಲಿ ಕೀಳ್ತಾ ಇರೋ ಈ ಒತ್ತುವರಿಯನ್ನ ಕೀಳ್ತೀವಿ ಅಂತ ಹೇಳ್ತಾ ಇರೋದಕ್ಕೂ ಕಸ್ತೂರಿ ರಂಗನ್ನಿಗೂ ಸಂಬಂಧ ಇದೆಯಾ? ಸರಿ ಕೇಳ್ಕೊಳ್ಳಿ, ಕನ್ಫ್ಯೂಸ್ ಆಗಬೇಡಿ. ದಾರಿ ತಪ್ಪಿಸ್ತಾ ಇದ್ದಾರೆ. ಅಂಗಡಿ ಕಟ್ಟೆಗಳ ಮೇಲೆ ಕುತ್ಕೊಂಡು ಕಾಂಗ್ರೆಸ್ಸಿನ ಬೆಂಬಲಿತರು ಶಾಸಕರು ಹೇಳಿದ್ರಂತೆ, ಮಲ್ನಾಡ್ ಜನಪರ ಒಕ್ಕೂಟಕ್ಕೆ ನೀವೆಲ್ಲ ಹೋಗ್ಬೇಕ್ರಿ, ನೀವೆಲ್ಲ ಹೋಗದೇ ಇದ್ರೆ ನನಗೆ ಏಕವಚನದಲ್ಲಿ ಹೇಳ್ತಾರಂತೆ. ನಾನು ಅವ್ರನ್ನ ಏಕವಚನದಲ್ಲಿ ಕರೆಯಲ್ಲ. ಯಾಕೆ ಅಂದ್ರೆ ಅವ್ರು ನಮ್ಮ ಶಾಸಕರು. ಅವರಿಗೆ ಎಷ್ಟು ಮರ್ಯಾದೆ ಇದೆಯಾ ಅದು ನಂಗೆ ಗೊತ್ತಿಲ್ಲ. ಆದರೆ ನಮ್ಮ ಶಾಸಕರಿಗೆ ಒಂದು ಮರ್ಯಾದೆ ಇದೆ. ನಿಮ್ಮನ್ನು ನಾನು ಏಕವಚನದಲ್ಲಿ ಕರೆಯಲ್ಲ. ನನಗೆ ಏಕವಚನದಲ್ಲಿ ನೀವು ಹೇಳ್ತೀರಂತೆ. ಕಸ್ತೂರಿ ರಂಗನ್ರಿ, ಅವನಿಗೆ ತಲೆ ಇದೆಯನ್ರಿ ಅಂತೇಳಿ. ಕಸ್ತೂರಿ ರಂಗನ್ ವರದಿ ಈ ದೇಶದಲ್ಲಿ ಜಾರಿಗೆ ಬಂದಿದೆಯಾ? ನನ್ನ ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ. ಪ್ರಶ್ನೆ ನಂಬರ್ 2, ಈಗ ಕರ್ನಾಟಕ ಸರ್ಕಾರಕ್ಕೆ ಕೇಂದ್ರ ಸರ್ಕಾರದಿಂದ ಕಸ್ತೂರಿ ರಂಗನ್ ವರದಿಗೆ ನೀವು ಅಬ್ಜೆಕ್ಷನ್ ಏನಾದರೂ ಇದ್ರೆ ಹಾಕಿ ಅಂತೇಳಿ ಕಳಿಸಿ ನಿಮಗೆ 65 ದಿನ ಆಯ್ತಾ ಆಗಿಲ್ವಾ? 90 ದಿನದ ಕಾಲಾವಕಾಶ ಕೊಟ್ಟಿದ್ರು. ನೀವೇನು ಮಾಡ್ತಾ ಇದ್ದೀರಿ? ಮೂಡ ಹಗರಣ, ವಾಲ್ಮೀಕಿ ಹಗರಣ, ದರ್ಶನ್ರಿಗೆ ಯಾವ ಟಾಯ್ಲೆಟ್ ಕೊಡಬೇಕು, ದರ್ಶನ್ರಿಗೆ ಏನು ಕೊಡಬೇಕು ಅನ್ನೋದು ನಿಮ್ಮ ಆದ್ಯತೆಯ ವಿಷಯ. ದರ್ಶನ್ ನಮ್ಮ ವಿಷಯ ಅಲ್ಲೇ ಅಲ್ಲ. ಒಬ್ಬ ಒಳ್ಳೆ ನಟರು, ಅವ್ರು ಮಾಡಬಾರ್ದಾಗಿತ್ತು, ಅವ್ರು ನಿಜವಾಗಲೂ ಅವ್ರು ಮಾಡಿದ್ದಾದರೆ ಅದು ತಪ್ಪು. ಅವ್ರಿಗೆ ನೀವೇನಾದ್ರು ಮಾಡ್ಕೊಳ್ಳಿ, ಅದು ನಮ್ಗೆ ಸಂಬಂಧವೇ ಅಲ್ಲ. ನಿಮ್ಮ ಆದ್ಯತೆ ಯಾವುದು? ಮುಖ್ಯಮಂತ್ರಿ ಮಾತಾಡಿದ್ರೆ ಮೂಡ ಮಾತಾಡ್ತೀರಿ, ಮುಖ್ಯಮಂತ್ರಿ ಮಾತಾಡಿದ್ರೆ ವಾಲ್ಮೀಕಿ ಮಾತಾಡ್ತೀರಿ, ಮುಖ್ಯಮಂತ್ರಿ ಮಾತಾಡಿದ್ರೆ ದರ್ಶನ್ಗೆ ಟಾಯ್ಲೆಟ್ ಯಾವ್ದು ಕೊಡಬೇಕು, ಐಷಾರಾಮಿ ಜೀವನಕ್ಕೆ ಮಾತಾಡ್ತೀರಿ. ನಮಗಿವ್ಯಾವ ಸಂಬಂಧ ಅಲ್ಲ.